ಕಾಡುಪಾಡಿದವರು ಜಿಂಕೆ ಅದು ಕೂಡ ಜಿಂಕೆ. ಹೌದು, ಜಿಂಕೆ ಕೃಷ್ಣಮೃಗವನ್ನು ಹತ್ಯೆ ಮಾಡಿದ್ರೆ ಯಾವ ರೀತಿಯ ಕಾನೂನು ಆಗ್ತದೆ ಅಂತ ಇದಕ್ಕಿಂತ ಮೊದಲು ಈ ದೇಶದಲ್ಲಿ ಕಾನೂನು ಏನಾಗಿದೆ ಅಂತ ಗೊತ್ತುಂಟು. ಆದ್ರೆ ಇವನು ರಾಜ್ಯಾರೋಷವಾಗಿ ನಮ್ಮ ಮುಂದೆನೆ ಓಡಾಟ ಮಾಡುವ ಹಾಗಾದ್ರೆ ಕಾನೂನು ಯಾರಿಗೆ? ನಾವು ಇದನ್ನು ರೇಂಜರ್ ಹತ್ರ ಮಾಡಿ ನಮಗೆ ಈ ಒಂದು ವಾರದೊಳಗೆ ಅವನನ್ನು ಬಂಧಿಸಬೇಕು. ಇಲ್ಲಾಂದ್ರೆ ನಾವೇ ಅವನನ್ನು ತಂದು ನಿಮ್ಮ ತಂದು ಎದುರು ಗೆಲ್ಲಿಸಿದೆವು. ನೀವು ಇದು ಅವರ ಮೇಲೆ ನೀವು ಸವರಿ ಮಾಡಿದ್ರಿ ಅಂತ ಹೇಳಿದ್ರು ಪರವಾಗಿಲ್ಲ, ನಾವು ಕೇಸ್ ಹಾಕ್ಲಿಕ್ಕೂ ರೆಡಿ ಇದ್ದೇವೆ. ಅಲ್ಲ, ಇದನ್ನು ನೀವು ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ನಾವು ಇದಕ್ಕಿಂತಲೂ ಅತ್ಯಂತ ಸೂಕ್ಷ್ಮವಾದ ವಿಚಾರ, ಕಾರ್ಕಳ ತಾಲೂಕಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರ ಯಾವುದು ಅಂತ ಕೇಳಿದ್ರೆ ಪರಶುರಾಮತೆ. ಆ ಪರಶುರಾಮತೆ ನೀವು ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಇದುಗಳು ಬಂತು, ಅದು ಆ ರೀತಿ ಈ ರೀತಿ ಅಂತ. ಆದರೆ ಇವತ್ತು ಕದ್ದಿರುವಂಥವರು ಏನು ಇವತ್ತು ಸರ್ಕಾರ ಏನು ಅವರನ್ನು ಭಾರಿ ದೊಡ್ಡದಾಗಿ ತುಷ್ಟೀಕರಣ ನೀತಿಯನ್ನು ಮಾಡಿ ಅವರಿಗೆ ಭಾರಿ ದೊಡ್ಡದಾಗಿ ಫ್ರೀಯನ್ನು ಕೊಟ್ಟಿದ್ದಾರೆ. ಅವರೇ ಮಾಡಿರುವಂಥದ್ದು, ಇದು ಮಾಡಿರುವಂಥದ್ದು ನೇರವಾಗಿ ಸರ್ಕಾರದ ಕುಮ್ಮಕ್ಕಿನಿಂದಲೇ ಆಗಿರುವಂಥದ್ದು ಅಂತ ನಾವು ಆರೋಪವನ್ನು ಮಾಡ್ತೇವೆ. ಹಾಗಾಗಿ ತಕ್ಷಣ ಇದರ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಬೆಳ್ಳಾರದಲ್ಲಿ ಜಲದ ಅನಂತರ ಬೆಳ್ಳಾರದಲ್ಲಿ ಮತ್ತೆ ನಲ್ಲೂರಿನಲ್ಲಿ ಅಕ್ರಮ ಮನೆಯಲ್ಲಿ ಅದು ಅದಕ್ಕೆ ಕೂತಿ ಅದಾಗ ಆವಾಗ ಇದು ಪೊಲೀಸ್ ಇಲಾಖೆ ಹೇಳಿದ್ದು ಅದನ್ನು ನಾವು ಅದರ ಮುಂದುವರಿದ ಭಾಗ ಇವತ್ತು ಪರಶುರಾಮತೆ ಇವತ್ತು ನಾವು ಅಂಬಾನಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಆದರೆ ಪತ್ತೆ ಹಚ್ಚಿ ನಂತರ ಮುಂದಿನ ಭಾಗ ನಿರಂತರವಾಗಿ ಈ ರೀತಿಯಾದಂತಹ ನಮಗೆ ಅನಿಸಿರುವಂಥದ್ದು ಇವತ್ತು ಇಲ್ಲಿ ಹಿಂದೂ ಸಂಘಟನೆಗಳಿಗೆ ಅನಿಸಿರುವಂಥದ್ದು ಇದು ತುಷ್ಟೀಕರಣದ ಮುಂದುವರಿದ ಭಾಗ. ತುಷ್ಟೀಕರಣ ಅತಿರೇಕ ಪರಮಾವಧಿ ಅದರ ಪರಮಾವಧಿಯಾಗಿ ಇವರು ಯಾವುದರ ಬದುಕಿಕೆ ಇಲ್ಲದೆ ಭಯ ಇಲ್ಲದೆ ರಾಜರೋಷವಾಗಿ ಈ ರೀತಿಯ ಕೃತ್ಯಗಳು ನಡೆಸಿದೆ. ಪರಶುರಾಮತೆ ಪಾತ್ರವನ್ನು ನಮಗೆ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಹಿಂದೆ ಕೂಡ ಇದರ ಬಗ್ಗೆ ನಾವು ತಹಶೀಲ್ದಾರರಿಗೆ ಮನವಿಯನ್ನು ಅರ್ಪಿಸ್ತೇವೆ. ಇದರ ಬಗ್ಗೆ ನೀವು ತಕ್ಷಣ ಕಾನೂನು ಕ್ರಮಗಳನ್ನು ದಂಡಾಧಿಕಾರಿಯಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈಗ ನಾವು ಮತ್ತೆ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನೀವು ಮತ್ತೆ ಇದನ್ನ ತಕ್ಷಣ ಪೊಲೀಸ್ ಇಲಾಖೆ ಜೊತೆ ನೀವು ಇದನ್ನ ಚರ್ಚಿಸಿ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದನ್ನ ತೆಗೆದುಕೊಳ್ಬೇಕು ಮತ್ತು ಕಾನೂನು ಸರಿಯಾಗಿರಬೇಕು. ಎಲ್ಲಿ ಕೂಡ ತುಷ್ಟೀಕರಣದ ಇರಬಾರ್ದು ಎನ್ನುವಂಥ ನಮ್ಮ ಅಪೇಕ್ಷೆ ಇದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.